ಶಿಕ್ಷಕ ಮಂತ್ರಿ ಯಾರು ಶಿಕ್ಷಣ ಮಂತ್ರಿಯನ್ನು ಕರೆಸಿ ನಾಳೆ ಗುರುಭವನ ಪೂಜೆ ಮಾಡಲು ಹೊರಟಿದ್ದಾರೆ. ಅದೇ ಮಾರ್ಚ್ ತಿಂಗಳಲ್ಲಿ ನಾನು ಶಿಕ್ಷಕರ ಭವನದ ಕಾಮಗಾರಿಗೆ ಒಂದು ಚಾಲನೆ ಕೊಡುವಂತ ಗುದ್ದಲಿ ಪೂಜೆಯನ್ನು ಮಾಡುವಂತ ಕೆಲಸವನ್ನು ನಾನು ಮಾಡಿದ್ದೇನೆ. ಇದು ಒಂದು ಪತ್ರಿಕೆಯಲ್ಲಿ ಬಂದಂತ ವರದಿ. ಯಾಕೆ ನನ್ನ ಕಾಮಗಾರಿಗಳನ್ನು ಈಗ ಪೂಜೆ ಮಾಡ್ತಾರೆ? 2 ವರ್ಷ ಆದ ಮೇಲೆ ಪೂಜೆ ಮಾಡ್ತಾರೆ. ಯಾಕೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ? ಬಹುಶಃ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲ. ನಾನು ತಂದಂತ ರಸ್ತೆಗಳಿಗೆ ಇವತ್ತು ರಸ್ತೆಗಳಿರ್ಬೋದು, ಇವತ್ತು ಮಂಜೂರು ಮಾಡುವಂತ ರಸ್ತೆಗಳಿಗೆ ನೋಡಿ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಇವತ್ತು ಹಣ ಇಲ್ಲ. ಗುಂಡಿ ಮುಚ್ಚಲಿಕ್ಕೆ ಈ ಸರ್ಕಾರದಲ್ಲಿ ಹಣ ಇಲ್ಲ. ಬಹುಶಃ ಹೇಳ್ತೀನಿ, ಇಂಥ ಬಂಧುಗಳಲ್ಲಿ ಇಂಥ ದ್ವಿಮುಖ ನೀತಿಯನ್ನು ಇವತ್ತು ಶಾಸಕರು ಬಿಡಬೇಕು. ಯಾರ್ಯಾರು ಕಾಲದಲ್ಲಿ ಅವತ್ತು ಆಗಿದೆ ಪೂಜೆ ಅವತ್ತು ಆಗಬೇಕು. ಅಭಿವೃದ್ಧಿಯ ತಡೆಯನ್ನು ಹಾಕುವಂತ ಕೆಲಸ ಇವತ್ತು ಶಾಸಕರು ಮಾಡಿದ್ದಾರೆ. ಇಲ್ಲಿವರೆಗೆ 2 ವರ್ಷದಲ್ಲಿ ಆ ಕಾಮಗಾರಿ ಮುಗಿದಿತ್ತು, ಸಾರ್ವಜನಿಕರ ಬಳಕೆಗೆ ಬರ್ತಿತ್ತು. ಇಂತಹ ಕಾಮಗಾರಿಗೆ ತಡೆ ನೀಡಿ ಅಭಿವೃದ್ಧಿಯ ವೇಗವನ್ನು ತಡೆ ಹಿಡಿಯುವಂತ ಕೆಲಸ ಇವತ್ತು ಅಶೋಕ್ ಮನಗೂಳಿ ಅವರು ಶಾಸಕರಾದ ಅಶೋಕ್ ಮನಗೂಳಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ